ತೆಗೆದುಹಾಕಲಾಗಿದೆ. ಚಿತ್ರದುರ್ಗ ಸಿರಿಗೆರೆ ತರಳಬಾಳು ಮಠದ ಸಾಣೆಹಳ್ಳಿ ಶಾಖಾ ಮಠದ ಪಂಡಿತ ಆರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ರಾಜ್ಯದಲ್ಲಿ ಕೋಮು ಸೌಹಾರ್ದದಲ್ಲಿ ಭಿನ್ನ ಹಿನ್ನೆಲೆ ಪ್ರತಿಕ್ರಿಯಿಸಿದ್ದಾರೆ. ಹಿಂದೂ ಮುಸ್ಲಿಮರಿಗೆ ಸಾಮರಸ್ಯ ಬೆಸೆಯೋದಕ್ಕೆ ಶಾಂತಿ, ಸಮಾಧಾನ, ಸಾಮರಸ್ಯ ಮೂಡಿಸುವುದು ಮಠಾಧೀಶರು ಆಶಿಸುತ್ತಾರೆ. ಹಿಂದೂ ಮುಸ್ಲಿಮರ ಗೊಂದಲಕ್ಕೆ ರಾಜಕೀಯ ಸಂದರ್ಭಗಳು ಕಾರಣ. ದುರ್ಭಾವನೆ ಬೆಳೆಸಿ ಸಾಮರಸ್ಯ ಕದಡೋದನ್ನ ಹಿಂದಿನಿಂದಲೂ ನೋಡ್ತಾನೆ ಇದ್ದೇವೆ. ಭಾರತದಲ್ಲಿ ಕೇವಲ ಒಂದು ವರ್ಗದ ಜನರಿಲ್ಲ, ಹಲವಾರು ವರ್ಗದ ಜನರಿದ್ದಾರೆ. ಅವರ ನಡುವೆ ಸಾಮರಸ್ಯ ಮೂಡಬೇಕಾಗಿದೆ ಅಂತ ಹೇಳಿದರು. ಹಾಸನ ಜಿಲ್ಲೆಯ ಬೇಲೂರು ಶ್ರೀ ಚೆನ್ನಕೇಶವ ದೇವಾಲಯದ ಆವರಣದಲ್ಲಿ ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡದಂತೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿಂದ ಮನವಿ ಮಾಡಿದಂತಹ ಹಿನ್ನೆಲೆ ಶ್ರೀ ಚೆನ್ನಕೇಶವ ದೇವಾಲಯದ ಮುಂಭಾಗ ಇರುವ ಮುಸ್ಲಿಂ ವ್ಯಾಪಾರಿಗೆ ನೋಟಿಸ್ ನೀಡಲಾಗಿದೆ. ಶ್ರೀಶೈಲದಲ್ಲಿ ಭಕ್ತರು ಹಾಗೂ ವ್ಯಾಪಾರಿಗಳ ಮಧ್ಯೆ ಗಲಾಟೆ ಕುರಿತು ಶ್ರೀಶೈಲ ಜಗದ್ಗುರುಗಳು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಕರ್ನಾಟಕದ ಓರ್ವ ಭಕ್ತ ಹಾಗೂ ಸ್ಥಳೀಯ ಹೋಟೆಲ್ ನಡೆಸ್ತಾ ಇದ್ದ ವ್ಯಕ್ತಿಯ ನಡುವೆ ಜಗಳ ಆಗಿದೆ. ಇದೇ ಗಲಾಟೆ ಎರಡು ಸಮುದಾಯಗಳ ನಡುವೆ ದೊಡ್ಡ ಮಾರಾಮಾರಿಗೂ ಕೂಡ ಕಾರಣ ಆಗುವಂತೆ ಆಯಿತು. ಕರ್ನಾಟಕದ ವ್ಯಕ್ತಿ ಮೇಲೆ ಸ್ಥಳೀಯ ವ್ಯಕ್ತಿ ಹಲ್ಲೆ ಮಾಡಿದ್ದು ಗಾಯಗೊಂಡ ವ್ಯಕ್ತಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಗಾಯಾಳು ಕರ್ನಾಟಕದ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಸುದ್ದಿ ಹರಡಿ ಗಲಾಟೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಶ್ರೀಶೈಲ ಜಗದ್ಗುರುಗಳು ಡಾಕ್ಟರ್ ಶ್ರೀ ಚೆನ್ನಸಿದ್ದರಾಮ ಪಂಡಿತ ಆರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿ, ಇದು ವಾಸ್ತವ ಸ್ಥಿತಿಯಲ್ಲ, ಇಲ್ಲಿ ಪರಿಸ್ಥಿತಿ ಸಹಜವಾಗಿದೆ, ಕರ್ನಾಟಕದ ಭಕ್ತರೆಲ್ಲ ಇಲ್ಲಿ ಸುರಕ್ಷಿತವಾಗಿದ್ದಾರೆ ಅಂತಹ ಒಂದು ಭರವಸೆಯನ್ನ ಕೊಟ್ಟರು. ಬಿಬಿಎಂಪಿ ಕಸದ ಲಾರಿಯಿಂದ ನಿರಂತರ ಅಪಘಾತ ಹಿನ್ನೆಲೆ ಬಿಬಿಎಂಪಿ ಘನತ್ಯಾಜ್ಯ ನಿರ್ವಹಣಾ ವಿಭಾಗದ ಜಂಟಿ ಆಯುಕ್ತರನ್ನ ಎತ್ತಂಗಡಿ ಮಾಡಲಾಗಿದೆ. ಘನತ್ಯಾಜ್ಯ ನಿರ್ವಹಣಾ ವಿಭಾಗದ ಜಂಟಿ ಆಯುಕ್ತ ಸರ್ಫರಾಜ್ ಖಾನ್ ಮಾತೃ ಇಲಾಖೆಗೆ ವರ್ಗಾಯಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಕನ್ನಡದ ಜನಪ್ರಿಯ ಆಂಕರ್ ಅನುಶ್ರೀ ತಂದೆ ಅಂತ ಇರೋ ಸಂಪತ್ ರಾಜ್ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪಾರ್ಶ್ವವಾಯುವಿನಿಂದ ಬಳಲ್ತಾ ಇರುವ ಸಂಪತ್ ಸ್ಥಿತಿ ಈಗ ಗಂಭೀರವಾಗಿದೆ. ನಿನ್ನೆ ಮಾತನಾಡ್ತಾ ಇದ್ದ ಸಂಪತ್ ಈಗ ಮಾತನಾಡದ ಸ್ಥಿತಿಗೆ ತಲುಪಿದ್ದಾರೆ. ವೈದ್ಯರು ಸಹ 2 ದಿನಗಳ ಕಾಲವನ್ನ ನಿಗದಿಪಡಿಸಿದ್ದಾರೆ. ಸಂಪತ್ರನ್ನ ನೋಡಿಕೊಳ್ತಾ ಇರೋ ಶಿವಲಿಂಗಯ್ಯ ಒಂದು ದಿನದಲ್ಲಿ 3-4 ಬಾರಿ ಬಿಡಿಸಿ ಬರ್ತಿದೆ, ಪರಿಸ್ಥಿತಿ ಕ್ಲಿಷ್ಟಕರವಾಗಿದೆ ಅಂತ ಹೇಳ್ತಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಸಿಎಂ ಇಬ್ರಾಹಿಂ ಅಧಿಕೃತವಾಗಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಸಿದ್ದಾರೆ. ನಂತರ ಎಚ್ಡಿಕೆ ಸಿಎಂ ಇಬ್ರಾಹಿಂ ಅವರನ್ನ ಭೇಟಿ ಮಾಡಿದ್ದಾರೆ. ನಂತರ ಅದರ ಜೊತೆ ಮಾತನಾಡಿದಂತಹ ಸಿಎಂ ಇಬ್ರಾಹಿಂ 6.5 ಕೋಟಿ ಜನ ನಮಗೆ ಆಶೀರ್ವಾದ ಮಾಡಬೇಕು, ನಾನು ಕಿಂಗ್ ಅಲ್ಲ, ಕಿಂಗ್ ಮೇಕರ್, ನಾನು ಅಲ್ಪಸಂಖ್ಯಾತರಲ್ಲೇ ನಾಯಕ ಅಂತ ಕುಮಾರಸ್ವಾಮಿ ಒಪ್ಪಿದ್ದಾರೆ. ಬಹುಮತದ ಮೂಲಕ ಜೆಡಿಎಸ್ ಅಧಿಕಾರಕ್ಕೆ ತರ್ತೇವೆ ಅಂತ ಹೇಳಿದ್ದಾರೆ. ಹಳ್ಳಿ ಹಕ್ಕಿ ವಿಶ್ವನಾಥ್ಗೆ ಆಮ್ ಆದ್ಮಿ ಪಕ್ಷ ಗಾಳ ಹಾಕ್ತಿದೆ. ವಿಶ್ವನಾಥ್ಗೆ ಪಕ್ಷ ಸೇರುವಂತೆ ಆಫರ್ ಅನ್ನ ಕೊಟ್ಟಿದೆ. ದೆಹಲಿಯಲ್ಲಿ ವಿಶ್ವನಾಥ್ ಭೇಟಿ ಮಾಡಿದ ದೆಹಲಿಯ ಆಪ್ ಶಾಸಕ ದಿನೇಶ್ ಮೊಹಾನಿಯಾ ಆಪ್ಗೆ ಬರುವಂತೆ ಆಫರ್ ನೀಡಿದ್ದಾರೆ. ಮೇಕೆದಾಟು ಯೋಜನೆಗೆ ಮತ್ತೆ ತಮಿಳುನಾಡು ತಕರಾರು ಎತ್ತಿದೆ. ಪ್ರಧಾನಿ ಮೋದಿಗೆ ತಮಿಳುನಾಡು ಸಿಎಂ ಸ್ಟಾಲಿನ್ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಡದಂತೆ ಮನವಿ ಮಾಡಿದ್ದಾರೆ. ಮೇಕೆದಾಟು ಯೋಜನೆಗೆ ಸ್ಟಾಲಿನ್ ವಿರೋಧ ವಿಚಾರವಾಗಿ ಪ್ರತಿಕ್ರಿಯಿಸಿದ ತಮಿಳುನಾಡು ಬಿಜೆಪಿ ಉಸ್ತುವಾರಿ ಸಿಟಿ ರವಿ, ಮೊದಲ ಹಂತದಲ್ಲಿ 2 ರಾಜ್ಯಗಳು ಮಾತಾಡಲಿ, ಮಧ್ಯಸ್ಥಿಕೆ ವಹಿಸುವ ವಿಚಾರ ಬಂದ್ರೆ ಮಾಧ್ಯಮದವರೇ ಮಧ್ಯಸ್ಥಿಕೆ ವಹಿಸಲಿ, ಯುದ್ಧ ಮಾಡುವ 2 ದೇಶಗಳೇ ಚರ್ಚೆ ಮಾಡ್ತವೆ, ರಾಜ್ಯದ ಹಿತಾಸಕ್ತಿ ಬಂದಾಗ ಎಲ್ಲ ಪಕ್ಷದವರು ಒಂದಾಗ್ತೀವಿ, ಪಕ್ಷ ಬಂದಾಗ ಮಾತ್ರ ನಾವು ರಾಜಕಾರಣ ಮಾಡ್ತೀವಿ ಅಷ್ಟೇ, ಯೋಜನೆ ಶೀಘ್ರವೇ ಅನುಷ್ಠಾನಕ್ಕೆ ಸರ್ಕಾರ ಬದ್ಧವಿದೆ ಅಂತ ಹೇಳಿದರು.